ಅವ್ರ ಅಳಿಯನ್ ಜೊತೆ ಹೋಗ್ತಾ ಇದಾರೆ. ಅಳಿಯ ಕಂಡ್ರೇನೆ ತುಂಬಾ ಇಷ್ಟ ನನ್ಕಿಂತ. ಅಳಿಯ ಅತ್ತೆನ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲಾದ್ರೂ ನೋಡಿದೀರಾ ಗೈಸ್? ಆಫೀಸ್ಗೆ ಹೋಗಿದ್ರಲ್ಲ ಹೆಂಗ ಅನ್ಸ್ತು? ವೆರಿ ಕೂಲ್ ಬಾಸ್ ಅಂತ ಹೇಳ್ತಾ ಇದ್ರು. ನೀವು ಇಲ್ಲ ಅನ್ಬೇಕು, ಇಲ್ಲ ಅಂದಾಗ ಅವರಿಗೆ ಅದು ಬೇಜಾರಾಗಬಾರ್ದು, ಅದೇ ನೀವು ಇಲ್ಲ ಅಂತಾನು ಹೇಳ್ಬೇಕು. ಗೈಸ್ ನಮ್ಮಮ್ಮನ ಚೆನ್ನಾಗಿ ನಡೆಸ್ತಾ ಇದ್ದೀನಿ ಟೂರಿಸ್ಟ್ ತರ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಇವ್ರ ಏಜ್ ಎಷ್ಟು, ಇವ್ರಿಗೆ ಮಕ್ಳು ಎಷ್ಟು? ನಮ್ದು ಒಂದು ಸೊಸೈಟಿ ಇದೆ, ಅದಕ್ಕೆ ನಾನೇ ಅಧ್ಯಕ್ಷೆ. ಶಾಪಿಂಗ್ ಮಾಡೋದು ಅಂತ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ನನ್ನ ಹಿಂದಿನ ಡೈಲಿ ವ್ಲಾಗ್ಗೆ ಇಷ್ಟೊಂದು ಪ್ರೀತಿ ತೋರಿಸಿದಾಗೆ ತುಂಬಾನೇ ಧನ್ಯವಾದಗಳು. ಇವತ್ತು ನನ್ನ ಡೈಲಿ ವ್ಲಾಗಲ್ಲಿ ನಾನು ಏನೇನು ಮಾಡ್ತೀನಿ, ನಮ್ಮ ಅಮ್ಮನ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಒಂದು ಸ್ಯಾಡ್ ವಿಷಯ ಏನಂದರೆ, ನಮ್ಮಮ್ಮ ಇವತ್ತು ಬ್ಯಾಂಗ್ಳೂರ್ಗೆ ಹೊರಟಿದ್ದಾರೆ. ಇಷ್ಟು ದಿನ, ದಟ್ ಈಸ್ 10 to 12 days ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಗೊತ್ತೇ ಆಗಲಿಲ್ಲ. ಯಾವ ಥರ ದಿನ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅವ್ರು ಹೋಗ್ತಾ ಇದ್ದಾರೆ ಅಂತ. ಯಾಕಂದರೆ ಇಷ್ಟು ದಿನ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ತಿಂಡಿ, ಅಡುಗೆ ಎಲ್ಲ ರೆಡಿ ಆಗಿರ್ತಿತ್ತು. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗಿರ್ತಿತ್ತು ಎಲ್ಲ ರೆಡಿ ಇದೆ ಅಂತ. ಬಟ್ ಹೋಗ್ತಾ ಇದ್ದಾರೆ ಅಂತ ತುಂಬಾ ದುಃಖ ಆಗಿದೆ. ಯಾರಿಗೆ ತಾನೇ ಅಮ್ಮನ ಕಂಡ್ರೆ ಪ್ರೀತಿ ಇರಲ್ಲ, ಅಮ್ಮನ ಮಿಸ್ ಮಾಡ್ಕೊಳಲ್ಲ. ಸೊ ಇಟ್ಸ್ ಮ್ಯೂಚುವಲ್ ಫೀಲಿಂಗ್ ಅನಿಸುತ್ತೆ. ಸೊ ಇವತ್ತು ನಾನು ಅಮ್ಮನ ಜೊತೆ ಯಾವ ಥರ ಡೇ ಸ್ಪೆಂಡ್ ಮಾಡ್ತೀನಿ, ಎಲ್ಲೆಲ್ಲಿಗೆ ಹೋಗ್ತೀನಿ, ಅವ್ರ ಬ್ಯಾಗ್ನ ಯಾವ ಥರ ಪ್ಯಾಕ್ ಮಾಡ್ತೀನಿ, ನಾನು ಇಂಡಿಯಾದಲ್ಲಿರೋ ಕಸಿನ್ಸಿಗೆ ಏನೇನು ಕಳಿಸ್ಕೊಡ್ತಾ ಇದ್ದೀನಿ, ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ವ್ಲಾಗಲ್ಲಿ. ಪ್ಲಸ್ ನಮ್ಮಮ್ಮ ಇವಾಗ ಪ್ರವೀಣ್ ಜೊತೆ ಆಫೀಸ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ. ಅವ್ರ ಆಫೀಸ್ ನೋಡೇ ಇಲ್ಲ, ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಹೋಗ್ತಾ ಇಲ್ಲ ಆಫೀಸಿಗೆ, ಅವ್ರ ಅಳಿಯನ ಜೊತೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಅಳಿಯ ಕಂಡ್ರೇನೆ ತುಂಬ ಇಷ್ಟ ನನ್ಕಿಂತ. ಯಾಕಂದರೆ ಅಳಿಯ ಮತ್ತು ಅತ್ತೆದು ರಿಲೇಷನ್ಶಿಪ್ ಸಕ್ಕತ್ತಾಗಿದೆ. ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ ಎಲ್ಲ ವಿಷಯದ ಬಗ್ಗೆ, ಪಾಲಿಟಿಕ್ಸು, ಆಮೇಲೆ ಎಲ್ಲ ಥರ ವಿಷಯ ಬಗ್ಗೆನೂ ಚರ್ಚೆ ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ. ಸೊ ಅವ್ರ ಜೊತೆನೆ ಹೋಗಿ ಅಂತ ಹೇಳಿದ್ದೀನಿ. ಸೊ ಅವ್ರಿಗೆ ನಾನು ಆಮೇಲೆ ಸಿಗ್ತೀನಿ ಆಫೀಸ್ ಹತ್ರ ಹೋಗ್ಬಿಟ್ಟು. ಸೊ ಅಲ್ಲಿಂದ ನಾವೇನೇನು ಮಾಡ್ತೀವಿ ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ರೀ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಅಲ್ಲಿ ನಿಂತ್ಕೊಳ್ಳಿ. ಅಳಿಯ ಅತ್ತೆನ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲಾದ್ರೂ ನೋಡಿದೀರಾ ಗೈಸ್? ದಿಸ್ ಈಸ್ ದ ಎಕ್ಸಾಂಪಲ್. ಇಬ್ರು ಚೆನ್ನಾಗಿ ರೆಡಿ ಆಗಿದ್ದೀರಾ, ಸೂಪರ್. ಅಳಿಯ ಮತ್ತೆ ಅತ್ತೆ, ಆಲ್ ದ ಬೆಸ್ಟ್. ಹ್ಯಾವ್ ಅ ಜಾಲಿ ರೈಡ್. ಇನ್ 1 hour ಅಲ್ಲಿ ಬರ್ತೀನಿ. ಬಾಯ್, ಆಮೇಲೆ ಸಿಗ್ತೀನಿ. ಆಫೀಸ್ಗೆ ಹೋಗಿದ್ರಲ್ಲ ಹೆಂಗ ಅನ್ಸ್ತು? ಸೂಪರ್. ಪ್ರವೀಣ್ ಒಳ್ಳೆ ಆಫೀಸ್ ಮಾಡಿದ್ದಾರೆ. ನಿಮ್ಮ ಹಳ್ಳಿಯ ಚೆನ್ನಾಗಿ ನೋಡ್ಕೊಂಡ್ರು ಆಫೀಸಲ್ಲಿ ನಿಮ್ಮನ್ನ? ಮತ್ತೆ ನನಗಿರೋದು ಸೂಪರ್ ಆಗಿ ಆಗುತ್ತಾ, ಚೆನ್ನಾಗಿ ನೋಡ್ಕೊಂಡ್ರು. ಅಲ್ಲಿರೋ ಏಜೆಂಟ್ಸ್ ಎಲ್ಲ ತುಂಬಾ ಖುಷಿ ಪಡ್ತಿದ್ರು. ನಾನು ಹೇಳಿಲ್ವಾ ನಿಮ್ಗೆ ಅವಾಗಲೇ ಇವರಿಗೆ ಹಳ್ಳಿಯಾನೇ ಫೇವ್ರೇಟ್ ಅಂತ? ನೀನು ಹಂಗೆ ಅನ್ಕೊಂಡ್ರೆ ಏನು ತಪ್ಪೇದಿಲ್ಲ. ಮತ್ತೆ ಅಲ್ಲಿರೋರೆಲ್ಲ ಎಷ್ಟು ಬಿಡ್ಕೊಡಲ್ಲ ನೋಡಿ ಹಳ್ಳಿಯನ್ನ. ಅಲ್ಲೆಲ್ಲ ಪ್ರವೀಣ್ ಎಷ್ಟು ಹೊಗಳ್ತಿದ್ರು ಗೊತ್ತಾ? ವಿ ಆರ್ ಗಾಟ್ ವೆರಿ ಕೂಲ್ ಬಾಸ್ ಅಂತ ಹೇಳ್ತಾ ಇದ್ರು. ಯಾರು ಹೇಳ್ತಾ ಇದ್ರು? ಅಲ್ಲಿ ನಿಮ್ಮ ಕೂಲ್ ಅಂತ ಹೇಳ್ತಿದ್ರು. ನಾನು ಹೇಳಿದೆ ನೀವೆಲ್ಲ ತುಂಬಾ ಅದೃಷ್ಟ ಮಾಡಿದ್ರಿ ಇಂಥ ಬಾಸ್ ಅಂತ. ಬಟ್ ವೆರಿ ಡೈನಮಿಕ್ ಮತ್ತೆ ವಿಷನರಿ ಪರ್ಸನ್. ತುಂಬಾ ಕನ್ಸಿಟ್ಕೊಂಡು ತುಂಬಾ ಬೆಳಿಬೇಕನ್ನೋ ಆಸೆ ಇಟ್ಕೊಂಡು ಪ್ರವೀಣ್ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನೀವು ಸಾಥ್ ಕೊಡ್ತಿದ್ಯಲ್ಲ, ಗ್ರೇಟ್. ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಅದೃಷ್ಟವಂತೆ ಅಂತ, ಆದ್ರೆ ಪ್ರವೀಣ್ ಅದೃಷ್ಟವಂತರು ಅಂತ ಯಾರು ಹೇಳಲ್ಲ. ಪ್ರವೀಣು ಅದೃಷ್ಟವಂತರು, ನೀನು ಅದೃಷ್ಟವಂತೆ. ನಿಮ್ಮಿಬ್ರಿಗೆ ಒಬ್ರಿಗೊಬ್ರಿಗೆ ಜೋಡಿ ದೇವ್ರು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿಲ್ಲ ದೇವ್ರು. ಥ್ಯಾಂಕ್ ಯು ಸೊ ಮಚ್. ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಬುರ್ಜ್ ಅಲ್ ಅರಬ್. ಸದ್ಯ ಇವಾಗಲೂ ಅದು ಕರೆಕ್ಟಾಗಿ ಹೆಸರು ಹೇಳಿದ್ರಲ್ಲ. ಸೊ ಬುರ್ಜ್ ಅಲ್ ಅರಬ್ ಹೋಗಿ ಬೋರ್ ಆಗ್ಬಿಟ್ಟಿದೆ. ಇವಾಗ ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದೀವಿ. ಅವ್ರು ನೋಡಿಲ್ಲ ಅಂತೆ, ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಸ್ವಲ್ಪ ಓಡಾಡ್ಸ್ಕೊಂಡು ಕರ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಬೀಚ್ ಹತ್ರ ಎಲ್ಲ ಹೋಗ್ಬಿಟ್ಟು ನೋಡಿದ್ದೆ, ಬಟ್ ಒಳಗಡೆ ಹೋಗಿಲ್ಲ. ಸೊ ಲೆಟ್ಸ್ ಗೋ ಟು ಬುರ್ಜ್ ಅಲ್ ಅರಬ್ ನಾವು. ಗೈಸ್ ಇವ್ರು ನೋಡಿ ಅದೇ ಜಾಗದಲ್ಲಿ 10 ನಿಮಿಷ ನಿಂತ್ಕೊಂಡಿದ್ದಾರೆ ಫೋಟೋ ತೆಕ್ಕೊಂಡು. ಏನು ಮಾಡೋದು ಗೊತ್ತಿಲ್ಲ. ನಿಮ್ಮ ಅಮ್ಮಂದಿರ ಜೊತೆ ಏನಾದರೂ ಇಲ್ಲಿ ಬಂದ್ಬಿಟ್ರೆ ಪೇಷನ್ಸ್ ತುಂಬಾ ಇರಬೇಕು.
ಒಂದೊಂದು ಜಾಗಕ್ಕೂ ಬಂದಾಗೂ ನಿಂತ್ಕೊಂಡು ಕಾಯ್ಬೇಕು ಇವ್ರ ಫೋಟೋ ಯಾವಾಗ ನಿಲ್ಲಿಸ್ತಾರೆ ಅಂತ. ಇದೇ ನೋಡಿ ಬುರ್ಜ್ ಅಲ್ ಅರಬ್. ಇದನ್ನ ಇನ್ನೊಂದು ವ್ಲಾಗಲ್ಲಿ ತೋರಿಸಿದ್ದೀನಿ, ಬಟ್ ಮತ್ತೆ ಫುಲ್ ತೋರಿಸ್ತಾ ಇದ್ದೀನಿ ನೋಡಿ. ಆಯ್ತಾ ಎಲ್ಲ ನೋಡಿ ದುಬೈಲಿ? ನೋಡಿಲ್ಲ, ಇನ್ನೂ ಆಗಿಲ್ವಾ? ಇನ್ನೇನ್ ನೋಡಕ್ಕಿದೆ? ಇನ್ನೇನ್ ನೋಡ್ಬೇಕು ನೀವು? ಇವತ್ತು ರಾತ್ರಿ ಫ್ಲೈಟ್ ಇದೆ ತಾನೆ, ಮನೆಗೆ ಹೋಗಿ ಪ್ಯಾಕ್ ಮಾಡ್ಕೊಂಡು ನೋಡ್ಬೇಕು ತಾನೆ. ಇವ್ರನ್ನ ಕೇಳ್ಕೊಂಡಿದ್ರೆ ನಾವ್ ಇಲ್ಲೇ ಹಿಂಗೆ ಓಡಾಡ್ಕೊಂಡು ಇರ್ತೀವಿ, ಇವ್ರು ಫ್ಲೈಟ್ ಮಿಸ್ ಮಾಡ್ತಾರೆ. ಅಷ್ಟೇ ಆಗಲ್ಲ. ಮಿಸ್ ಮಾಡಲ್ಲ, ಲಾಸ್ಟ್ ಮೊಮೆಂಟ್ ಓಡಾಡ್ತೀರ. ಗೈಸ್ ಇವಾಗ ಬುರ್ಜ್ ಅಲ್ ಅರಬ್ ಇಂದ ಸೂಕ್ ಮದೀನಾತ್ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ. ನಮ್ಮಮ್ಮನ ಸಖತ್ ನಡೆಸ್ತಾ ಇದ್ದೀನಿ ದುಬೈಯಲ್ಲಿ. ಯೂಶಲಿ ದುಬೈಯಲ್ಲಿ ಯಾರು ನಡೆಯಲ್ಲ ಜಾಸ್ತಿ. ಗೈಸ್ ನಮ್ಮಮ್ಮನ ಚೆನ್ನಾಗಿ ನಡೆಸ್ತಾ ಇದ್ದೀನಿ ಟೂರಿಸ್ಟ್ ಥರ. ಫಸ್ಟ್ ಟೈಮ್ ದುಬೈಲಿ ಅವ್ರು ಇಷ್ಟೊಂದು ನಡೀತಾ ಇರೋದು. ಇಷ್ಟು ದಿನ ಫುಲ್ ರಾಯಲ್ ಟ್ರೀಟ್ಮೆಂಟ್ ಆಗಿತ್ತು. ಇಲ್ಲಿ ನೋಡಿ, ಸುಸ್ತಾಯ್ತಾ? ನಿಜವಾಗ್ಲೂ ಸುಸ್ತಾಯ್ತು. ವೆದರ್ ಚೆನ್ನಾಗಿದೆ, ಸೊ ಪರವಾಗಿಲ್ಲ. ಗೈಸ್ ಇದು ಸೂಕ್ ಮದೀನಾತ್ ಅಂತ ಬುರ್ಜ್ ಅಲ್ ಅರಬ್ ಪಕ್ಕನೇ ಇರೋದು. ಸೂಕ್ ಒಳಗಡೆ ನೋಡಿ ಗೈಸ್ ಫುಲ್ ಶಾಪಿಂಗ್ ಇದೆ. ಗೈಸ್ ಓಡಾಡ್ಕೊಂಡು ಇವಾಗ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಸೂಕ್ ಮದೀನಾತಲ್ಲಿ. ಉಷ್ಣ ಅಂತೆ. ಉಷ್ಣ ಅಂದರೆ ಕನ್ನಡದಲ್ಲಿ ಬೇರೆನೇ ಏನೋ ಅರ್ಥ ಇದೆ, ಬಟ್ ನಾರ್ತ್ ಇಂಡಿಯನ್ಸಿಗೆ ಉಷ್ಣ ಅಂದರೆ ಏನೋ ಅಂತ ಗೊತ್ತಿಲ್ಲ. ಉಷ್ಣ ಅಂದರೆ ಏನಮ್ಮ? ಸೀತಾ ಅಪೋಸಿಟ್ ಉಷ್ಣ. ಸೊ ನನಗೆ ಅದೇ ತಲೆಗೆ ಬಂತು ಈ ರೆಸ್ಟೋರೆಂಟಿಗೆ ಬಂದಿದ ತಕ್ಷಣ. ಎನಿವೇಸ್ ಫುಡ್ ಚೆನ್ನಾಗಿದ್ರೆ ಓಕೆ, ಅದೆಲ್ಲ ಸಮ ಆಗಿಬಿಡುತ್ತೆ. ಸೊ ನಮ್ಮಮ್ಮನ ನಾನು ಇಂಟ್ರೊಡ್ಯೂಸೇ ಮಾಡಿಲ್ಲ, ಎಲ್ಲ ವ್ಲಾಗ್ಸಲ್ಲೂ ತೋರಿಸ್ಬಿಟ್ಟಿದ್ದೀನಿ, ಆದರೆ ಯಾವತ್ತೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಇವ್ರ ಏಜ್ ಎಷ್ಟು, ಇವ್ರಿಗೆ ಮಕ್ಳು ಎಷ್ಟು ಅಂತೆಲ್ಲ. ಸೊ ಅವ್ರನ್ನೇ ಕೇಳೋಣ. ನೀವು ಹೇಳ್ರಿ. ನನ್ನ ಹೆಸರು ಹೇಮಲತಾ ಚಿದಾನಂದ, ನಾನು ಯಲಹಂಕ ನಿವಾಸಿ. ನನಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಮಗ. ಇವಳು ನನ್ನ ಕಿರಿಪುತ್ರಿ ಸ್ವರ್ಣ ಗೌರಿ ಅಂತ ಇವಳ ಹೆಸರು. ಈಗ ಗೌರಿ ಪ್ರವೀಣ್ ಅಂತ ಮಾಡ್ಕೊಂಡಿದ್ದಾಳೆ, ಯಾಕಂದರೆ ಮದುವೆ ಆದಮೇಲೆ ಪ್ರವೀಣ ಆರಾಧ್ಯ ಇವಳ ಯಜಮಾನ್ರು, ಬೆಟ್ರ್ ಹಾಫ್. ಅದಕ್ಕೆ ನಮ್ಮದು ಒಂದು ಸೊಸೈಟಿ ಇದೆ, ಅದಕ್ಕೆ ನಾನೇ ಅಧ್ಯಕ್ಷೆ, ವಿಶ್ವ ಶಿವಶಕ್ತಿ ಕೋಆಪರೇಟಿವ್ ಸೊಸೈಟಿ. ಮತ್ತು ನಮ್ಮದೊಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ಇದೆ, ಪ್ರೀಮಿಯರ್ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ. ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಅದಕ್ಕೆ. ನಮ್ಮದೊಂದು ಪೆಟ್ರೋಲ್ ಬಂಕ್ ಇದೆ, ಭಾರತ್ ಪೆಟ್ರೋಲಿಯಂ ಯಲಹಂಕದಲ್ಲಿ. ಮತ್ತು ನಮ್ಮದೊಂದು ಮಹಾಸಭಾ, ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತ ಯಲಹಂಕ ಘಟಕ, ಅದಕ್ಕೂ ಅಧ್ಯಕ್ಷೆ. ಆಮೇಲೆ ನಾನು ತುಂಬ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ನಾನು ಸಮಾಜ ಸೇವೆ ಮಾಡಿರೋದಕ್ಕೆ ಕೆಂಪೇಗೌಡ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಮತ್ತು ನಾನು ನಮ್ಮಮ್ಮ ತುಂಬಾ ಆ್ಯಕ್ಟಿವ್, ಎಲ್ಲ ಕಡೆ ಹೋಗ್ತಾರೆ, ಎಲ್ಲ ಕಡೆ ಬರ್ತಾರೆ. ಆಮೇಲೆ ಸೋಷಿಯಲ್ ವರ್ಕ್ಸ್ ತುಂಬ ಮಾಡ್ತಾರೆ, ದಾನ ಧರ್ಮ ಅಂತೂ ತುಂಬಾ ಮಾಡ್ತಾರೆ. ಸೊ ಆ್ಯಕ್ಟಿವ್. ಅವ್ರ ಏಜ್ ಎಷ್ಟು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಅವ್ರ ಏಜ್ ತಕ್ಕಂಗೆ ಅವ್ರು ಕಾಣಲ್ಲ, ಫುಲ್ ಯಂಗಾಗಿ ಕಾಣ್ತಾರೆ. ಹೆಂಗಾಗಿ ಇರಬೇಕು ಅಂತ ನಾವು ಟ್ರೈ ಮಾಡಬೇಕು, ಯಾಕಂದರೆ ಮನಸ್ಸು ಯಾವತ್ತೂ ಹೆಂಗಾಗೇ ಇರಬೇಕು. ಹಾರ್ಟ್ ಆ್ಯಂಡ್ ಸೌಲ್ ಯಾವಾಗಲೂ ಹೆಂಗಾಗಿದ್ದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಆ್ಯಕ್ಟಿವ್ ಆಗಿರ್ತೀವಿ, ಪಾಸಿಟಿವಿಟಿ ಇರಬೇಕು. ಯಾವಾಗಲೂ ಸಕಾರಾತ್ಮಕ ಗುಣಗಳಿದ್ದರೆ ನಾವು ಯಾವತ್ತೂ ವಯಸ್ಸು ಅದನ್ನು ಕಾಣಲ್ಲ ಅಲ್ವಾ ಗೌರಿ? ಗೈಸ್ ನೀವೆಲ್ಲರೂ ಕೇಳ್ತಾ ಇರ್ತೀರಲ್ಲ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ, ಮತ್ತು ನೀವು ತುಂಬ ಕ್ಲಾಸಿಯಾಗಿ ಬಟ್ಟೆ ಹಾಕ್ಕೊತೀರ, ಅದೆಲ್ಲ ನಮ್ಮ ಅಮ್ಮನಿಂದಾನೇ ಕಲ್ತಿರೋದು. ಹೌದಾ? ಕ್ಲಾಸಿಯಾಗಿದೆಯಾ? ಅವರು ಯಾವತ್ತೂ ನೇಲ್ ಪಾಲಿಶ್ ಇಲ್ದಿರ ಆಚೆ ಹೋಗಲ್ಲ. ಪ್ಲಸ್ ಸೊ ಒಳ್ಳೆ ಬಟ್ಟೆ ಹಾಕ್ಕೊಂಡಿರೋ ಆಚೆ ಹೋಗಲ್ಲ. ಎಲ್ಲಾದರೂ ಫಂಕ್ಷನ್ ಇದ್ದರೆ ಹಿಂದಿನ ದಿನವೇ ಬಟ್ಟೆನ ಐರನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು, ಅದಕ್ಕೆ ಏನೇನು ಆಕ್ಸೆಸರೀಸ್ ಬೇಕೋ, ಅದಕ್ಕೆ ಏನೇನು ಫುಟ್ವೇರ್ ಬೇಕೋ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ರೆಡಿ ಮಾಡಿಕೊಂಡೇ ಅವ್ರು ಮಲ್ಗಕ್ಕೆ ಹೋಗೋದು ಹಿಂದಿನ ರಾತ್ರಿನೇ. ಸೊ ಅದು ತುಂಬ ಕಲಿಯೋದಿದೆ ನಮ್ಮ ಅಮ್ಮನ ಹತ್ರ. ಸೊ ನಿಮ್ಮ 2024 ಹೆಂಗಿತ್ತು? ಲೈಫಲ್ಲಿ ಏನಾದರೂ ಗ್ರೋತ್ ಆಯಿತಾ? ಮತ್ತು ನಿಮ್ಮ 2025 ಹೇಗಿರಬೇಕು ನಿಮಗೆ? 2024 ಸಮ ಕಷ್ಟ ಸುಖ ಎರಡೂ ಇತ್ತು. ಯಾಕಂದರೆ ನನಗೆ ಸ್ವಲ್ಪ ಮೂಳೆ ಪ್ರಾಬ್ಲಮ್, ಆರ್ಥರೈಟಿಸ್ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗಿತ್ತು. ಡಾಕ್ಟರ್ಸ್ಗಳು ಕರೆಕ್ಟಾಗಿ ಸಿಗದೆ ನನಗೆ ತುಂಬ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಆಯಿತು. ಆದರೂ ಕೂಡ ನನಗೆ ಆ ವರ್ಷದಲ್ಲಿ ಲಾಸ್ಟ್ ಇಯರಲ್ಲಿ ತುಂಬ ಟ್ರಾವೆಲ್ ಮಾಡಿದ್ದೀನಿ, ತುಂಬ ಟೂರ್ ಮಾಡಿದ್ದೀವಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ. ಹಂಗಾಗಿ ಆ ಥರನೂ ಚೆನ್ನಾಗಿತ್ತು, ಮತ್ತು ಎಲ್ಲ ಥರನೂ ಬೆಳವಣಿಗೆನೂ ಆಯಿತು. ಲಾಸ್ಟ್ ಇಯರ್ ತುಂಬ ಚೆನ್ನಾಗಿತ್ತು. ಪ್ಲಸ್ 2025ಗೆ ನಿಮ್ಗೆ ಏನೇನು ಪ್ಲ್ಯಾನ್ಸ್ ಇದೆ? ಪ್ಲಸ್ 2024ಇಂದ ನೀವು 2025ಗೆ ಏನಾದರೂ ಬದಲಾವಣೆ ತರಿಸ್ಕೊಂಡಿದ್ದೀರಾ? ಏನಾದರೂ ಲೈಕ್ ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ಬಿಹೇವಿಯರಲ್ಲಿ ಅಥವಾ ಆರೋಗ್ಯದಲ್ಲಿ, ಸ್ಟೈಲಲ್ಲಿ, ಅದೇನಾದರೂ ಇದೆಯಾ?
ಹೌದೌದು, ಮುಖ್ಯವಾಗಿ ನನಗೆ ಆರೋಗ್ಯ ಚೆನ್ನಾಗಿರಬೇಕು. ನನಗೀಗ ಆ್ಯಕ್ಚುಲಿ ಒಳ್ಳೆ ಡಾಕ್ಟ್ರ್ ಸಿಕ್ಕಿದ್ದಾರೆ, ಒಳ್ಳೆ ಮೆಡಿಸಿನ್ ಸಿಕ್ಕಿದೆ. ನಾನು ಹೆಂಗಾಗಿದ್ದೀನಿ ಅಂದರೆ ಈಗ ತುಂಬ ವಾಕಿಂಗ್ ಮಾಡ್ತಾಯಿದ್ದೀನಿ, ರನ್ನಿಂಗ್ ಮಾಡ್ತಾಯಿದ್ದೀನಿ, ಎಕ್ಸಸೈಸಸ್ ಮಾಡ್ತಾಯಿದ್ದೀನಿ, ಫಿಟ್ಟಾಗಿದ್ದೀನಿ. ಈಗ ಅವ್ರಿಗೆ ಕಾಣಿಸ್ತೀನ, ಫಿಟ್ಟಾಗಿರೋ ಥರ ಕಾಣಿಸ್ತೀನ. ನನಗೆ ಈ ವರ್ಷದಲ್ಲಿ ಅದೇ ಆರೋಗ್ಯವೇ ಭಾಗ್ಯ. ಆರೋಗ್ಯ ಒಂದಿದ್ದರೆ ನಾನು ಕುದುರೆ ಥರ ಓಡ್ತಾ ಇರ್ತೀನಿ, ನಾನ್ ಸ್ಟಾಪ್ ಸಮಾಜ ಸೇವೆ ಅಂತ ಮಾಡ್ತಾಯಿರ್ತೀನಿ. ಸೊ 2025ಗೆ ನಿಮ್ಗೆ ಏನಾದರೂ ರೆಸಲ್ಯೂಷನ್ ಇದೆಯಾ? ರೆಸೊಲ್ಯೂಷನ್ ಅದೇ ಹೇಳಿದ್ನಲ್ಲ, ನನ್ನ ಆರೋಗ್ಯ ಚೆನ್ನಾಗಿರಬೇಕು, ನಾನು ಗಟ್ಟಿಯಾಗಿರಬೇಕು, ಮನಸ್ಸು ಗಟ್ಟಿಯಾಗಿರಬೇಕು, ನನ್ನ ದೇಹ ಸ್ಟ್ರಾಂಗ್ ಆಗಿರಬೇಕು, ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇಟ್ಕೊಂಡು ನಮ್ಮ ಒಂದು ಸೊಸೈಟಿಯಲ್ಲಿ ನಮ್ಮ ಬಿಸ್ನೆಸ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಆಶಯ. ಸೊ ಗೈಸ್, ನಾವು ಆ್ಯಸ್ ಅ ಕಿಡ್ಸ್ ಏನು ವಿಶ್ ಮಾಡೋದು ಅಂದರೆ ಅವ್ರಿಗೆ ಅಟ್ಮೋಸ್ಟ್ ಗುಡ್ ಹೆಲ್ತ್ ಇದ್ದರೆ ಅವ್ರು ಯಾವ ಥರ ಬೇಕಾದರೂ ಖುಷಿಯಾಗಿರ್ಬೋದು, ಎಲ್ಲಿ ಬೇಕಾದರೂ ಓಡಾಡ್ಕೊಂಡು ಆರಾಮಾಗಿರ್ಬೋದು. ನಮಗೆ ಏಜ್ ಆಗ್ತಿದ್ದಂಗೆ ಅವ್ರಿಗೂ ಏಜ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ದಟ್ ಈಸ್ ಮೈ ಮೇನ್ ಪ್ರಯಾರಿಟಿ. ಅವ್ರು ಖುಷಿಯಾಗಿದ್ದರೆ ನಾವು ಎಲ್ಲಿ ಬೇಕಾದರೂ ಖುಷಿಯಾಗಿರ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅವ್ರ ಪಾಪ ನಾವು ದೂರ ಇರ್ತೀವಿ, ಸೊ ಅವರು ಇರೋ ಕಡೆ ಅವ್ರು ಖುಷಿಯಾಗಿದ್ದರೆ ನಮ್ಮ ಮನಸ್ಸಿಗೂ ಶಾಂತಿ ಇರುತ್ತೆ ಅಲ್ವಮ್ಮ? ನಿಜವಾಗ್ಲೂ ನೀವೆಷ್ಟೇ ದೂರ ಇದ್ದರೂ ನನಗೆ ಹತ್ರನೇ ಇರ್ತೀರ. ಯಾಕಂದರೆ ಮಕ್ಕಳಂದರೆ ಅದು ಹೃದಯದಲ್ಲಿ ಇದ್ದೇ ಇರ್ತಾರೆ. ಮತ್ತು ನೀನು ತುಂಬ ಕೇರ್ ಮಾಡ್ತೀಯ ಗೌರಿ, ತುಂಬ ಸ್ವೀಟ್ ನಮ್ಮ ಗೌರಿ. ದುಬೈಯಲ್ಲಿದ್ದರೂ ನಮ್ಗೆ ತುಂಬ ವಿಚಾರಿಸ್ಕೊತಿರ್ತಾಳೆ, ಇಲ್ಲಿಂದಲೇ ನಮ್ಗೆ ಎಷ್ಟೋ ಗೈಡೆನ್ಸ್ ಕೊಡ್ತಿರ್ತಾಳೆ, ಮತ್ತು ಆರೋಗ್ಯದ ಕಡೆ ಗಮನ ಕೊಡಿ ಅಂತ ತುಂಬ ಕಾಳಜಿ ವಹಿಸ್ತಾ ಇರ್ತಾಳೆ. ಮತ್ತು ನಾನು ದುಬೈಗೆ ಬರಬೇಕು ಅಂತ ತುಂಬ ವೆಯ್ಟ್ ಮಾಡಿ ನಾನೀಗ ಬಂದಿದ್ದೀನಿ. ತುಂಬ ಚೆನ್ನಾಗೆಲ್ಲ ತೋರಿಸಿದ್ಲು, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಅವಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಈ ಥರ ಒಬ್ಬರು ಹೆಣ್ಮಗಳಿದ್ರೆ 100 ಹೆಣ್ಮಕ್ಳಿದ್ದಂಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾ, ನಿಮ್ಮ ಥಾಟ್ಸ್ನ ಶೇರ್ ಮಾಡಿದ್ದಕ್ಕೆ. ನನಗೊಂದು ತುಂಬಾ ಬೇಜಾರಾಗ್ತಾಯಿದೆ ನೀವು ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದು. ಆದರೆ ನಾನು ಸೊ ಪ್ಯಾಕಿಂಗ್ ಶುರು ಮಾಡಬೇಕು ಇವಾಗ. ಐ ಥಿಂಕ್ 3 ಸೂಟ್ಕೇಸೇ ಬೇಕಾಗುತ್ತೆ ಅನಿಸುತ್ತೆ, ದೊಡ್ಡ ಸೂಟ್ಕೇಸ್. ಅಷ್ಟು ಸಾಮಾನು ತೊಗೊಬಿಟ್ಟಿದ್ದಾರೆ ನಮ್ಮಮ್ಮ. ಇರಿ ತೋರಿಸ್ತೀನಿ ನಿಮಗೆ. ಎಲ್ಲೂ ಬಾರೋ ಗೈಸ್, 3 ಸೂಟ್ಕೇಸು ಫುಲ್ ಆಗಿದೆ. ಇನ್ನೂ ಸಾಮಾನಿದೆ ಜೋಡ್ಸೋಕ್ಕೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದಮ್ಮ? ಹಾಂ, ಇಷ್ಟು ಶಾಪಿಂಗ್ ಮಾಡಿಬಿಟ್ರೆ ಏನು ಕತೆ ಗೈಸ್? ಇವರೇ ಪ್ರೂಫು ಇಷ್ಟೊಂದು ಲಗೇಜ್ ಆಗೋದಕ್ಕೆ. ಸ್ವರೋಸ್ಕಿ ಇಡೀ ಪೂರ್ತಿ ಅಂಗಡಿಯಲ್ಲಿ ಸ್ವರೋಸ್ಕಿ ಶಾಪಿಂಗ್ ಮಾಡಿದ್ದಾರೆ. ಗೈಸ್, ನಾವು ದುಬೈ ಹಿಲ್ಸ್ ಮಾಲ್ ಅಂತ ಒಂದು ಮಾಲಿಗೆ ಬಂದಿದ್ದೀವಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಹಾಯ್ ಪ್ರವೀಣ್, ವೆಲ್ಕಮ್. Thank you so much for having me. ಆಯ್ತಾ ಕೆಲಸ ಎಲ್ಲ? How have you been? How is it? Yeah, it's going on. Cheers. ನೀವು ಏನ್ರ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇರೋದು? ಅಂದ್ರೆ ಅವ್ರಿಗೆ ಹೆಂಗ್ ಆನ್ಸರ್ ಮಾಡ್ಬೇಕು ಅಂತ. ಈಗ ಅವ್ರು ಏನೋ ಕೇಳಿದ್ದಾರೆ, ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಥವಾ ಏನೋ ಕೇಳಿದ್ದಾರೆ, ಅದನ್ನ ನೀವು ಇಲ್ಲ ಅನ್ಬೇಕು. ಇಲ್ಲ ಅಂದಾಗ ಅವರಿಗೆ ಅದು ಬೇಜಾರಾಗಬಾರ್ದು, ಅದನ್ನ ನೀವು ಇಲ್ಲ ಅಂತಾನು ಹೇಳ್ಬೇಕು. ಹೆಂಗೆ ಸ್ಯಾಂಡ್ವಿಚ್ ಮೆಥಡ್ ಅಂತ ಕೇಳಿದ್ರೆ ಏನಂದ್ರೆ, ಮೇಲ್ಗಡೆ ಬ್ರೆಡ್ ಸ್ಮೂತ್ ಆಗಿರ್ಬೇಕು, ಮಧ್ಯದಲ್ಲಿ ಮೆಣಸಿನ್ಕಾಯಿ ಇರಬೇಕು, ಆ ಕಡೆ ಮತ್ತೆ ಬ್ರೆಡ್ ಇರಬೇಕು. ಇವಾಗ ಅವ್ರಿಗೆ ಏನಂತ ಮೆಸೇಜ್ ಮಾಡ್ಬೇಕಂತಂದ್ರೆ, ಆಸ್ ಫಿಕ್ಸ್ ದುಬೈ ಚಾಕ್ಲೇಟ್ ಈಸ್ ರಿಯಲಿ ಆಸಮ್, ಆಸ್ ಲೈಕ್ ಯುವರ್ ಸ್ಮೈಲ್, ಬಟ್ ಅನ್ಫಾರ್ಚುನೇಟ್ಲಿ ಐ ಆಮ್ ಟ್ರಾವೆಲಿಂಗ್ ಟುಮಾರೋ ಮಾರ್ನಿಂಗ್ at 10. The chocolates available at 2 p.m. only. 2 p.m. only. But however, chocolates are the best food to change the mood. So, ನೀವು ಇಲ್ಲ ಅಂತ ಹೇಳಿರೋದನ್ನ ಪೇನ್ ನ ನಾವು ಫುಲ್ ಸ್ವೀಟ್ ಆಗಿ ಹೇಳಿದೀರ ನೀವು. ಅಂಡ್ ಆಲ್ಸೋ ನೀವು ಇನ್ನೂ ಒಂದ್ಸಲ ಅವ್ರನ್ನ ಪ್ರೈಸ್ ಮಾಡ್ಬೋದು. ಐ ರಿಯಲಿ ಅಪ್ರಿಶಿಯೇಟ್ ದಟ್ ಯು ನೋ ಅಬೌಟ್ ದುಬೈ ಚಾಕ್ಲೇಟ್. ಇಟ್ ಈಸ್ ರಿಯಲಿ ಟೇಸ್ಟಿ. I would love to bring them. However, as I'm leaving early in the morning tomorrow, I'm unable to go as this is at 2 p.m. But chocolates are always be the good choice. Start with something very great, mensinkai, and then ending with that sweet note. You understood? ಇದಕ್ಕೆ ಏನಂತಾರೆ? Sandwich method. ಸ್ಯಾಂಡ್ವಿಚ್ ಮೆಥಡ್. ಇಂಗ್ಲಿಷ್ ಪ್ರಾಬ್ಲಮ್.
ಈ ವರ್ಡ್ಸ್ ಮತ್ತೆ ಸೆಂಟೆನ್ಸ್ ಕ್ರಿಯೇಟ್ ಮಾಡೋದು ಕಷ್ಟ actually. ಇಲ್ಲ ಮನೆ ಕನ್ನಡದಲ್ಲಿ ಮಾತಾಡ್ಬೇಕು. ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಕೇಳಿ ನಿನ್ಗೆ. ಎಲ್ಲ ಅವ್ರು ಇಂಗ್ಲಿಷ್ ಕಳ್ಸಿದಾರೆ. ಅಲ್ಲ ನೋ ನಾನು ಇಟ್ಸ್ ನಾಟ್ ಅಬೌಟ್ ಇಂಗ್ಲಿಷ್, ಇಟ್ಸ್ ಅಬೌಟ್ ಮಾತಾಡೋ ರೀತಿ. ಕನ್ನಡದಲ್ಲಿ ಹೇಳ್ತೀನಿ ಕೇಳಿ ನಿಮ್ಗೆ ಹೆಂಗೆ ಅಂತ. ಓ, ದುಬೈ ಚಾಕ್ಲೇಟ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ. ನಿನ್ಗೂ ದುಬೈ ಚಾಕ್ಲೇಟ್ ಇಷ್ಟ ಅಂತ ಕೇಳಿ ತುಂಬಾ ಸಂತೋಷ ಆಯ್ತು. ಆದ್ರೆ ನಾಳೆ ನಾನು 10 ಗಂಟೆ ಬೆಳಗಿನ ಜಾವ ಬಿಡ್ತಿರೋದ್ರಿಂದ ನಾನು ತರಕ್ಕಾಗಲ್ಲ, ಬಿಕಾಸ್ 2 ಗಂಟೆಗೆ ಮಾತ್ರ ಓಪನ್ ಆಗುತ್ತೆ. ಚಾಕ್ಲೇಟ್ ನ ನಾವೆಲ್ಲ ಜೀವನದಲ್ಲಿ ಸವಿದು ಸಂತೋಷವಾಗಿರೋಣ. ಚಾಕ್ಲೇಟ್ ಯಾವ ಚಾಕ್ಲೇಟ್ ಸಿಕ್ಕತ್ತೋ ಅದನ್ನ ಅನ್ಬೇಕು. ಹಂಗಲ್ಲ, ಚಾಕ್ಲೇಟ್ ನ ತಿಂದು ಚಾಕ್ಲೇಟ್ ತರ ಸಕ್ಕರೆಯಿಂದ ಜೀವನ ಸಂತೋಷವಾಗಿರೋಣ, ಸಿಹಿಯಾಗಿರೋಣ ಅಂತ ಹೇಳ್ಬೇಕು. ಇದು ಸ್ಯಾಂಡ್ವಿಚ್ ಮೆಥಡ್ ಅಂತ ಹೇಳ್ತಾರೆ ಇದಕ್ಕೆ ಮಾತಾಡೋದಕ್ಕೆ ಅಂತ. ಅದ್ರಲ್ಲಿ ಏನೋ ಅನ್ಕೋಬಹುದು. ಸ್ಯಾಂಡ್ವಿಚ್ ಮೆಥಡ್ ಅಂತ ಸೊ ನಿಮ್ಗೆ ಹೆಂಗ್ ಏನೋ ಹೇಳ್ಬೇಕು? ಕಲ್ತ್ಕೊಂಡೆ ಇವತ್ತು. ಇವಳು ಏನಪ್ಪ ಬೇಡಿ. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಪ್ರವೀಣ್. ಅಲ್ಲ, ದಿಸ್ ಇಸ್ ರಿಯಲಿ ಗುಡ್. ದಿನಾಗ್ಲೂ ನಾನು ಹೊಸದ್ ಕಲಿಯೋದು. ಇನ್ನರ್ ವೀಲ್ ಅಲ್ಲಿ ತುಂಬಾ ಅಮ್ಮ 10-15 ದಿನ ಇದ್ರಲ್ವಾ, ನೀವ್ ಅವರಿಂದ ಏನ್ ಕಲ್ತ್ರಿ? ಏನಾದ್ರೂ ಒಂದ್ ಟೇಕ್ ಅವೇ ಅಂದ್ರೆ ಏನೋ? Live life as it is. Don't overthink. Don't overcomplicate. ಜೀವನದಲ್ಲಿ ಸಂತೋಷ ಬಿಟ್ರೆ ಬೇರೆ ಏನು ಇರಬಾರ್ದು. This is your life, one life. Live like a king size. ಕರೆಕ್ಟ್. That's a Live like a king size Yes. is what you learned. ನೀವ್ ಪ್ರವೀಣ್ ಇಂದ ಏನ್ ಕಲ್ತ್ರಿ? ಪ್ರವೀಣ್ ಇಂದ ತುಂಬಾ ಕಲಿಯೋದಿದೆ. ಒಂದೇ ಒಂದ್ ಕಲ್ತಿರೋದಂದ್ರೆ ಏನು? ಕಲ್ತಿರೋದು ವರ್ಕ್ ಡಿಸಿಪ್ಲಿನ್. ಯಾವುದೇ ಅಷ್ಟೇ ಇರ್ಲಿ, ವರ್ಕ್ ಕಡೆ ಮಾತ್ರ ಗಮನ 100% ಕೊಡ್ತಾರೆ. ಮತ್ತೆ ಬೆಳಗಿಂದ ರಾತ್ರಿವರೆಗೂ ಕೆಲಸ ಕೆಲಸ ಕೆಲಸ, ಮತ್ತೆ ಅದ್ರ ರಿಸಲ್ಟ್ ಸಿಗ್ಬೇಕು. ಸಿಗದಿದ್ರೆ ಬಿ ತುಂಬಾ ಓದಾಡ್ತಾ ಇರ್ತಾರೆ. ಇವತ್ತು ರಿಸಲ್ಟ್ ಸಿಗ್ಲಿಲ್ಲ, ಇವತ್ತು ರಿಸಲ್ಟ್ ಇವತ್ತೇ ಬೇಕು. ಮತ್ತೆ ತಿಂಗಳಿಗಾಗೋ ಕೆಲಸ ಆಗ್ಲೇಬೇಕು. ಅವಾಗಲೇ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅವ್ರ ಮುಖದಲ್ಲಿ ಯಾವಾಗಲೂ ಬೇಜಾರು ಇರುತ್ತೆ. ಕೆಲಸ ಆಗ್ಬೇಕು. ಅದು ಕೆಲಸ ಮಾಡೋರ್ದೊಂದು ಇದು ಕಳೆ. ಆ ಕಳೆ ಪ್ರವೀಣ್ ಹತ್ರ ಇದೆ. ಥ್ಯಾಂಕ್ ಯು, ನೀನ್ ಕಲ್ತ ಥ್ಯಾಂಕ್ ಯು. ಅಳಿಯ ಮತ್ತೆ ಅತ್ತೆದು ಜೋಡಿ ತುಂಬಾ ಚೆನ್ನಾಗಿದೆ. ಶ್ರೀಮತಿ ಗೌರಿ ಅವರೇ, ನಿಮ್ಮ ಅಮ್ಮ ಜೊತೆ ಕಳೆದಿದ್ದಂತ ಈ 15 ದಿನಗಳ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಿ ನಮ್ಗೆ, ವೀಕ್ಷಕರಿಗೆ. ಏನ್ ಕಲ್ತ್ರಿ ಹೇಳಿ. ನಾನು ನಮ್ಮಮ್ಮನಿಂದ ಶಾಪಿಂಗ್ ಹೇಗ್ ಮಾಡೋದು ಅಂತ. ಒಂದು ವರ್ಡಲ್ಲಿ ಉಡಿಸ್ ಮಾಡಕ್ಕಲ್ಲ. Shopping is not a bad thing. It's a passion, mummy. Yeah, there's a new passion has born today. Shopping passion. ಒಂದ್ ಹೇಳ್ದೆ ಅಷ್ಟೇ ಹೇಳು. No. How was your? ಶಾಪಿಂಗ್ ಹೇಳ್ಕೊಡ್ಬೇಕು. ಮಮ್ಮಿ ಅಲ್ಲಿ ಹೇಳು. ವಿಡಿಯೋ ಹೇಳ್ರಿ, ಇವ್ರು ಯಾರಿದ್ದು ವಿಡಿಯೋ ಮಾಡ್ತಾ ಇಲ್ವಾ ಇಲ್ಲಿ? ಹಂಗಲ್ಲ ನಿಂಗೆ. ಸೊ ಗೈಸ್, ನಾನು ಡೈಲಿ ವ್ಲಾಗ್ ಅಲ್ಲಿ ನಾನು ಏನೇನ್ ಮಾಡಿದೆ ಅಂತ ನೀವು ನೋಡಿದ್ರಿ, ಎಲ್ಲೆಲ್ಲಿ ಹೋದೆ ಅಂತ ನೋಡಿದ್ರಿ, ನಮ್ಮ ಅಮ್ಮನ ಜೊತೆ ಯಾವ ತರ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ನೋಡಿದ್ರಿ. ಸೊ ಅಮ್ಮಂದು ಇವತ್ತು ಮಿಡ್ ನೈಟ್ ಫ್ಲೈಟ್ ಇದೆ. ಸೊ ಇಲ್ಲಿಂದ ಹೋಗಿ ಬ್ಯಾಗ್ ತಗೊಂಡು ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗಿ ಅವ್ರನ್ನ ಡ್ರಾಪ್ ಮಾಡಬೇಕು. ನನಗಂತೂ ದುಃಖ ಆಗ್ತಾ ಇದೆ, ಬಟ್ ಏನು ಮಾಡೋದಕ್ಕಾಗಲ್ಲ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ನಿಮಗೆಲ್ಲ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಬೇಗ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಆ ಬೆಲ್ ಐಕಾನ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವಾಗ ನನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.